ಮತ್ತು ಈ ಮ್ಯಾಟ್ರಿಸ್ ಮೂವಿ ಮೇಕರ್ಸ್ ನಿರ್ಮಾಪಕರು ನಮ್ಮ ಅರುಣ್ ಕುಮಾರ್ ಸರ್ ಮತ್ತು ಮೇಡಮ್ ತುಂಬ ಒಳ್ಳೆಯದಾಗಬೇಕು. ಯಾಕಂತಂದರೆ ಒಂದು ಸಿನಿಮಾ ಮಾಡೋದೇ ಹಿಂದೆ ಮುಂದೆ ನೋಡೋಂಥ ಕಾಲ. ಹಾಗಿರುವಾಗ ರವಿಶಂಕರ್ ಸರ್ ಹೇಳ್ದಂಗೆ 3 ಸಿನಿಮಾ ಒಂದೇ ದಿನ ಮುಹೂರ್ತ ಮಾಡಿ, ಒಂದೇ ದಿನ ಕಾರ್ಯಕ್ರಮ ಮಾಡಿ 3 ಸಿನಿಮಾ ಲಾಂಚ್ ಮಾಡೋದು ಸಣ್ಣ ವಿಷಯ ಅಲ್ವೇ ಅಲ್ಲ. ಐ ವಿಶ್ ಆಲ್ ದಿ ಬೆಸ್ಟ್. ನಾನು ಇನ್ನೊಂದು ಸಿನಿಮಾದ ಸುಮ್ಮನೆ ಹಾಗೆ ಲೈನು ಕೇಳಿದ್ದೀನಿ, ದರ್ಶನ ಮತ್ತು ಪ್ರೊಡಕ್ಷನ್ ನಂಬರ್ 3. ಆ್ಯಕ್ಚುಲಿ ಅದು ಇವತ್ತು ನಮಗೆ ಸರ್ಪ್ರೈಸು. ನಾನು 2 ಅಂತ ಅಂದ್ಕೊಂಡಿದ್ದೆ, ಇಲ್ಲಿ ಬಂದಮೇಲೆ ಸರ್ಪ್ರೈಸ್ ಆಯಿತು 3ನೇ ಸಿನಿಮಾ ಅನೌನ್ಸ್ ಮಾಡ್ತಿದ್ದಾರೆ ಅಂತ. ಸೊ ಆಲ್ ದಿ ಬೆಸ್ಟ್ ಸರ್. ಆ್ಯಂಡ್ ನಿರ್ಮಾಪಕರು ತುಂಬ ಒಳ್ಳೇದಾಗಬೇಕು. ಯಾಕಂತಂದರೆ ನಮ್ಮನ್ನು ನಂಬಿ ಹಣ ಹೂಡ್ತಾ ಇದ್ದಾರೆ ಒಂದು ಸಿನಿಮಾಗೆ ಅಂತ. ನಾನು ನನ್ನ ಕೀರ್ತಿ ಸರ್ ಖಂಡಿತವಾಗ್ಲೂ 100%ಗಿಂತ ಜಾಸ್ತಿನೇ ಎಫರ್ಟ್ ಹಾಕಿ ಅದಕ್ಕೆ ನಾವು ನ್ಯಾಯ ಒದಗಿಸ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಮತ್ತು ಕೀರ್ತಿ ಸರ್, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಕತೆ ಕೇಳಕ್ಕೆ ಹೋದಾಗ ತುಂಬಾ ಇಂಪ್ರೆಸ್ ಆಗಿದ್ದ ಕತೆ ಇದು ನನಗೆ. ಯೂಶ್ವಲಿ 1-2 ದಿನ ನಾನು ಸಮಯ ತಗೋತೀನಿ ಏನೇ ಹೌದು ಇಲ್ಲ ಅಂತ ಹೇಳೋದಕ್ಕೆ. ಬಟ್ ವಿತಿನ್ ಅ ಡೇ ನನಗೆ ತುಂಬ ಕಾಡ್ದಂಥ ಕತೆ ಇದು. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಜರ್ನಿ ಇದೆ. ಆ್ಯಂಡ್ ವೆರಿ ಮ್ಯೂಸಿಕಲ್. ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೀರ್ತಿ ಸರ್ ಮ್ಯೂಸಿಕ್ ಮೇಲೆ ತುಂಬ ಒತ್ತು ಕೊಡ್ತಾರೆ. ಅದ್ರ ತಕ್ಕ ಹಾಗೆ ಅವರ ಸೇಮ್ ಕಾಂಬಿನೇಷನ್ ಇರುವಂಥ ರಾಘವೇಂದ್ರ ಸರ್ ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಒಂದಷ್ಟು ಏನೋ ಸ್ಕ್ರ್ಯಾಚ್ ಸಾಂಗ್ಸ್ ಕೇಳಿದೆ ನಾನು, ಅದಕ್ಕೆ ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರ್ತಿದ್ದಾರೆ. ನನ್ನ ಮೊದಲನೇ ಸಿನಿಮಾದಿಂದ DOP ಆಗಿರುವಂಥ ಅಭಿಲಾಷ್ ಕಳತಿ ಈ ಸಿನಿಮಾಗೆ ಮತ್ತೆ ಒಟ್ಟಿಗೆ ಕೆಲಸ ಮಾಡ್ತಾರೆ. ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ಕ್ರಾಂತಿ ಕುಮಾರ್ ಅವರು, ರವಿಶಂಕರ್ ಸರ್ ಹೇಳ್ದಂಗೆ ತುಂಬ ಸಿನಿಮಾಗಳಿಂದ ಒಟ್ಟಿಗೆ ತುಂಬ ಸಿನಿಮಾಗಳದ್ದು ಡೈಲಾಗ್ ರೈಟರ್ ಅವರು. ನಾನು ಡೈಲಾಗ್ಸ್ ಕೂಡ ತುಂಬ ಕೇಳಿದೆ, ಅಂದರೆ ಫೈನಲೈಸ್ ಒಂದು ಅರ್ಧ ಆಗಿದೆ. ಅದಷ್ಟು ಕೇಳಿದಷ್ಟು ತುಂಬಾ ಇಂಪ್ರೆಸ್ ಆಯಿತು. ಒಂದಷ್ಟು ಕಡೆ ಖಂಡಿತವಾಗ್ಲೂ ನೋಡೋರಿಗೆ ಕಣ್ಣೀರು ಬರುವಂಥ ಸನ್ನಿವೇಶಗಳು ತುಂಬ ಇದೆ. ಆ್ಯಂಡ್ ಜಗಪ್ಪದು ನಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ಜಾಸ್ತಿ ಇದೇನು ಹೇಳಕ್ಕ, ನೋಡಿದರಂತೂ ತುಂಬ ಮಜಾ ಮಾಡ್ತಾರೆ. ಆ್ಯಂಡ್ ಪ್ರಿಯಾಂಕಾ ಅವರು ಫಸ್ಟ್ ಟೈಮ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. SRR ಸಾರಿ, ಒಂದು ಆ್ಯಕ್ಚುಲಿ ಫಸ್ಟು ಸಾರಿ ನಿಮಗೂ ಸಾರಿ, ಭಾಳ ಮುಖ್ಯವಾದ ಹೆಸರು. ಅದು ಹೆಂಗೆ ನಾನು ಹಂಗೆ ಮಿಸ್ ಮಾಡ್ಕೊಳಕ್ಕೆ ನಾನು ಸರ್ ನಿಜವಾಗ್ಲೂ ನಿಮ್ಮ ಫಸ್ಟ್ ಫಿಲ್ಮ್ ನೀವು ಆ್ಯಕ್ಟ್ ಮಾಡಿ, ಐ ಆಮ್ ವೆರಿ ಮಚ್ ಬಿಗ್ ಫ್ಯಾನ್ ಆಫ್ ಯುವರ್ಸ್. ಯಾಕಂತಂದರೆ ನಿಮ್ಮ ಒಂದು ಜರ್ನಿ ಸರ್, ನಿಮ್ಮ ಡಬ್ಬಿಂಗ್ ಆರ್ಟಿಸ್ಟಿಂದ ಹಿಡಿದು ಆ್ಯಕ್ಟರ್ ಆಗೋದಕ್ಕೆ ನಿಮ್ಮದೊಂದು ಜರ್ನಿ ಇದೆಯಲ್ಲ, ಅದು ನಾನು ತುಂಬಾ ಫಾಲೋ ಮಾಡಿದ್ದೀನಿ, ತುಂಬ ತಿಳ್ಕೊಂಡಿದ್ದೀನಿ ನಿಮ್ಮ ಬಗ್ಗೆ. ನಿಮ್ಮ ವಾಯ್ಸ್ಗೆ ನಾನು ಬಿಗ್ ಫ್ಯಾನ್. ಆ್ಯಂಡ್ ಸೀರಿಯಸ್ಲಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರೋದು ಒಂದು ಇಟ್ಸ್ ಅ ಬಿಗ್ ಹಾನರ್ ನಮಗೆ. ನೀವು ಅರುಂಧತಿಯಿಂದ ನಿಮ್ಮ ಅದರಿಂದ ಹಿಡಿದು ನಮ್ಮ ಕೆಂಪೇಗೌಡ ಸಿನಿಮಾದಲ್ಲಿ ತುಂಬ ಡೈಲಾಗ್ಗಳನ್ನ ಗಟ್ಟು ಹೊಡೆದು ಅದನ್ನು ಎಷ್ಟೊಂದು ಕಡೆ ಹೇಳಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಅಷ್ಟು ಒಳ್ಳೆ ಪಾತ್ರಗಳನ್ನ ಕೊಟ್ಟಿರೋದಕ್ಕೆ. ಮತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರೋದು ನಂಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದಷ್ಟೇ ಅಲ್ಲದೆ ರವಿಶಂಕರ್ ಸರ್ ಜೊತೆ ನಾನು ಇನ್ನೊಂದು ಸಿನಿಮಾ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.